ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ. ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ದೇವರಿಗೆ ಮಹಿಮೆಯಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಈ ಮಧ್ಯಾಹ್ನ ಕಾಲ ಸಮಯ ಈ ವಾಕ್ಯವನ್ನು ಬೋಧಿಸುವಾಗ ನನ್ನ ಜ್ಞಾನ, ನನ್ನ ಆಲೋಚನೆ ತೆಗೆದುಹಾಕದೆ ನೀನು ಮಾತನಾಡಿಸು. ನಿಮ್ಮ ಆಲೋಚನೆ ಕೊಟ್ಟು, ನಿಮ್ಮ ನಡೆಸುವಿಕೆಯನ್ನು ಕೊಟ್ಟು, ನೀನೇ ಪ್ರಜೆಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಬೋಧಕನಾಗಿ ಬೋಧಿಸು. ಯೇಸು ನಾಮದಲ್ಲಿ ಆಮೆನ್. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳ್ತದೆ. ಅಲ್ಲಿ ಕೃಪೆಯ ಬಗ್ಗೆ ಮಾತಾಡ್ತದೆ. ಇವತ್ತು ನಾವು ನಿಮಗೆ ತಿಳಿಸುವಂತ ವಾಕ್ಯ ಏನಂದ್ರೆ, ದೇವರ ಕೃಪೆಯು ಎಂಥದ್ದು ಹೇಳ್ರಿ. ದೇವರ ಕೃಪೆಯು ಎಂಥದ್ದು ಎಂಬುದಾಗಿ ನಿಮಗೆ ಅರ್ಥವಾಗಬೇಕು. ಅದಕ್ಕೆ ಮುಂಚೆ ಒಂದ್ಸಾರಿ ಎದ್ದು ನಿಂತ್ಕೊಳ್ತೀರಾ? ಎದ್ದೇಳ್ತಾರ ಎಲ್ಲರೂ? ಅದಕ್ಕೆ ಮುಂಚೆ ಒಬ್ಬರು ಎಲ್ಲರೂ ಎದ್ದು ನಿಂತ್ಕೊಳ್ತೀರಾ? ಪತ್ರಿಕೆ ಅಲ್ಲಿ ನೋಡ್ತೇವೆ 2ನೇ ಅಧ್ಯಾಯ 8ನೇ ವಚನ ನಮಗೆ ಹೀಗೆ ಹೇಳ್ತದೆ. ದೇವರ ಕೃಪೆಯು ಎಂಥದ್ದು ಅಂತ ನೋಡಿದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ದೇವರ ಕೃಪೆಯು ನಮಗೆ ರಕ್ಷಣೆಯನ್ನ ಒದಗಿಸಿಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ಏನು ಕೊಡ್ತದೆ ನಮಗೆ? ರಕ್ಷಣೆ, ಪ್ರೊಟೆಕ್ಷನ್, ರಕ್ಷಣೆ. ಅಲ್ಲಿ ವಾಕ್ಯ ಹಂಗೆ ಹೇಳ್ತದೆ. ಇನ್ನೊಂದ್ಸಲ ಓದೋಣ. ಅಲ್ಲಿ ವಾಕ್ಯ ಹೇಳ್ತದೆ, ದೇವರ ಕೃಪೆ ಏನ್ ಕೊಡ್ತದೆ ನಮಗಂದ್ರೆ ರಕ್ಷಣೆ ಕೊಡುತ್ತದೆ. ರಕ್ಷಣೆ ಅಂದ್ರೆ ಕಾಪಾಡುವಿಕೆ. ನಾನು ಪಾಪದಲ್ಲಿ ಬಿದ್ದಿರುವ ನಮಗೆ, ಶಾಪದಲ್ಲಿ ಬಿದ್ದಿರುವ ನಮಗೆ, ರೋಗದಲ್ಲಿ ಬಿದ್ದಿರುವ ನಮಗೆ, ಕಷ್ಟದಲ್ಲಿ ಬಿದ್ದಿರುವ ನಮಗೆ, ಕಣ್ಣೀರಿನಲ್ಲಿ ಅಳುತ್ತಿರುವ ನಮಗೆ ಆತನ ಕೃಪೆಯು ನಮಗೆ ರಕ್ಷಣೆಯನ್ನು ಕೊಡುವಂತದ್ದಾಗಿದೆ. ಆಮೆನ್. ಜೋರಿಗಳು ಹಲ್ಲೆಲೂಯಾ. ನಂಬರ್ 1, ದೇವರ ಕೃಪೆ ಏನ್ ಕೊಡ್ತದೆ ನಮಗೆ? ರಕ್ಷಣೆಯನ್ನು ಕೊಡ್ತದೆ. ಆ ರಕ್ಷಣೆ ಅದು ನಮ್ಮ ಪುಣ್ಯಕ್ರಿಯೆಗಳಿಂದ ಬಂದದ್ದಲ್ಲ ಅಂತ ಹೇಳ್ತದೆ ವಾಕ್ಯ. ರಕ್ಷಣೆ ನಮ್ಮ ಪುಣ್ಯಕ್ರಿಯೆಗಳಿಂದ ಬಂದದ್ದಲ್ಲ, ಅದು ದೇವರ ಉಚಿತಾರ್ಥವಾದ ವರವೇ. ಇವತ್ತು ರಕ್ಷಣೆ ಮುಖ್ಯ ನಮಗೆ. ರಕ್ಷಣೆ ಇಲ್ಲದಿದ್ದರೆ ನಾವು ಏನಾಗ್ತೀವಿ ನಮಗೆ ಗೊತ್ತಿಲ್ಲ. ಆಮೆನ್. ಜೋರಗಳು ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸೈತಾನನ ಕ್ರಿಯೆಗಳನ್ನು ಜಯಿಸಬೇಕಂದ್ರೆ, ಆ ಸೈತಾನನ ಕೇಡಿನಿಂದ ನಾವು ತಪ್ಪಿಸ್ಕೊಳ್ಬೇಕಂದ್ರೆ ನಮಗೆ ಕೃಪೆ ಎಂಬ ರಕ್ಷಣೆ ಇರಬೇಕು. ಇಲ್ಲ, ರಕ್ಷಣೆ ಎಂಬ ಕೃಪೆ ನಮಗಿರಬೇಕು. ಆಗ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಕೃಪೆ ಏನು ಕೊಡ್ತದೆ ಅಂದ್ರೆ ನಮಗೆ ದೇವರ ಕೃಪೆಯು ನಮಗೆ ರಕ್ಷಣೆಯನ್ನು ಕೊಡುತ್ತದೆ. ಯೋಬನ ಜೀವನದಲ್ಲಿ ಎಷ್ಟೋ ಆಪತ್ತುಗಳು ಬಂದವು, ಎಷ್ಟೋ ಕೇಡುಗಳು ಬಂದವು, ಎಷ್ಟೋ ನಷ್ಟಗಳವಾದವು. ಆದರೆ ಅವನಿಗೆ, ಅವನ ದೇಹಕ್ಕೆ ಎಷ್ಟೋ ವ್ಯಾಧಿ ಬಂದವು, ಆದರೆ ಸಾಯಲಿಲ್ಲ. ಬೈಬಲ್ ನಾವು ಓದಿದ ವಾಕ್ಯ ಗೊತ್ತಲ್ಲ ನಮಗೆ. ಯಾಕೆ ಸಾಯಲಿಲ್ಲ ಗೊತ್ತಾ? ದೇವರ ಕೃಪೆ ಎಂಬ ರಕ್ಷಣೆಯು ಯೋಬನಿಗಿತ್ತು. ದೇವರ ಕೃಪೆ ಎಂಬ ರಕ್ಷಣೆಯು ಯೋಬನ ಜೀವನದಲ್ಲಿ ಇತ್ತು. ಆ ಕಾರಣಕ್ಕಾಗಿಯೇ ಸೈತಾನನು ಎಷ್ಟೇ ಕುತಂತ್ರ ಮಾಡಿದ್ರು, ಸೈತಾನನ ಎಷ್ಟೇ ಅಪಾಯಗಳು ತಂದು ಹಾಕಿದ್ರು, ಎಷ್ಟೇ ಕೇಡು ಮಾಡಿದ್ರು ಕೂಡ ಆ ಕೇಡುಗಳಿಗೆ ಯೋಬನು ಸೋತು ಹೋಗಲಿಲ್ಲ. ಇವತ್ತು ನಿಮಗೆ ಆತನ ಕೃಪೆ ಎಂಬ ರಕ್ಷಣೆ ಇದ್ರೆ, ಆತನ ಕೃಪೆ ಎಂಬ ರಕ್ಷಣೆ ನಿಮ್ಮ ಜೀವನದಲ್ಲಿ ಇದ್ರೆ ಖಂಡಿತವಾಗಲು ಆ ದೇವರ ಆಶೀರ್ವಾದ ಹೊಂದಿಕೊಳ್ತೀರ. ನಂಬರ್ 1. ಎರಡನೇದಾಗಿ ದೇವರ ಕೃಪೆ ಏನ್ ಕೊಡ್ತದೆ? ವಾಕ್ಯ ಓದೋಣ. ಅಪೊಸ್ತಲರ ಕೃತ್ಯಗಳು ತೆಗೆಯೋಣ. 18ನೇ ಅಧ್ಯಾಯ 28ನೇ ವಚನ ಒಂದ್ಸಾರಿ ತೆಗೆಯೋಣ. ಅಪೊಸ್ತಲರ ಕೃತ್ಯಗಳು
అపోస్తుల కార్యములు తెలుగులో కూడా చదువుదాం. కన్నడ తెలుగు రెండు చదివితే బాగుంటుందని అనుకుంటున్నాను నేను. అపోస్తుల కార్యములు 18వ ಅಧ್ಯಾಯము 28వ ವಚನ ಕನ್ನಡದಲ್ಲಿ ಸಾಗಿ ಓದೋಣ. ಯೇಸುವೆ ವಾಕ್ಯ ಹೇಳ್ತದೆ, ದೇವರ ಕೃಪೆಯು ನಮಗೆ ನಂಬಿಕೆಯನ್ನು ನೀಡುತ್ತದೆ. ಆಮೆನ್. ಜೊರೆಗಡೆ ಹಲ್ಲೆಲೂಯಾ, ಕೈಗಳು ಹಲ್ಲೆಲೂಯಾ. ದೇವರ ಕೃಪೆಯು ನಂಬರ್ 1 ನಮಗೆ ರಕ್ಷಣೆ ಕೊಡುವಂತದ್ದಾಗಿದೆ. ನಂಬರ್ 2 ದೇವರ ಕೃಪೆ ಏನು ಕೊಡ್ತದೆ ಗೊತ್ತಾ? ನಂಬಿಕೆಯನ್ನು ನೀಡ್ತದೆ. ಅಲ್ಲಿ ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ, ಕರ್ತನ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೇಸುವೇ ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಯಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದವರಿಗೆ ಬಹಳ ಏನ್ ಮಾಡ್ತಂತದು ಸಹಾಯ ಮಾಡಿತು. ದೇವರ ಕೃಪೆ ಎರಡನೇದಾಗಿ ನಮ್ಗೇನ್ ಕೊಡ್ತದೆ? ಇವತ್ತು ಕೃಪೆ ಇಲ್ಲ ಅಂದ್ರೆ ನಮ್ಮ ಜೀವನ ಬಹಳ ಕಷ್ಟ. ದೇವರ ಕೃಪೆ ಬಹಳ ಪ್ರಾಮುಖ್ಯವಾದದ್ದು. ದೇವರ ಕೃಪೆ ಇಲ್ಲದಿದ್ದರೆ ನಮ್ಮ ಜೀವನ ನಷ್ಟ, ಕಷ್ಟಗಳು, ಅದು ಹೊರಗೆ ಬರಕ್ಕೆ ಆಗುವುದಿಲ್ಲ. ಬೈಬಲ್ ವಾಕ್ಯ ಹೇಳ್ತದೆ ನಮಗೆ, ಅಪೊಸ್ತಲ ಕೃತ್ಯದಲ್ಲಿ ದೇವರ ಕೃಪೆಯು ನಂಬಿದವರಿಗೆ ಏನ್ ಮಾಡ್ತದಂತೆ? ನಂಬಿಕೆಯನ್ನು ನೀಡುವಂತದ್ದಾಗಿದೆ. ನಂಬರ್ 3 ಬೇಗ ಹೋಗ್ತಾನೆ ಸಮಯಕ್ಕೆ ಅನುಸಾರವಾಗಿ. ದೇವರಿಗೆ ಸ್ತೋತ್ರ. ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ನಾವು ಮುಂದುವರಿಯೋಣ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 3ನೇ ಅಧ್ಯಾಯ 24ನೇ ವಚನದಲ್ಲಿ ಒಂದು ವಾಕ್ಯ ಓದೋಣ. ಅವರು ಅಲ್ಲಿ ವಾಕ್ಯ ಹೇಳ್ತದೆ, ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಹಲ್ಲೆಲೂಯಾ. ನಂಬರ್ 3ನೇದಾಗಿ ದೇವರ ಕೃಪೆ ಏನ್ ಕೊಡ್ತದೆ ಅಂದ್ರೆ ನಮಗೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡುತ್ತದೆ. ನಾವು ಒಂದು ದಿನ ನೀತಿವಂತರಲ್ಲ, ನಾವೆಲ್ಲರೂ ಒಂದಿನ ಅನೀತಿವಂತರೇ. ನಾವೆಲ್ಲರೂ ಒಂದು ದಿನ ದೇವರಿಗೆ ವಿರುದ್ಧವಾಗಿ ನಡೆದವರೇ. ನಾವೆಲ್ಲರೂ ಒಂದು ದಿನ ದೇವರಿಗೆ ಒಪ್ಪದ ಕಾರ್ಯಗಳನ್ನು ಮಾಡಿದವರೇ, ಪಾಪ ಮಾಡಿದವರೇ, ತಪ್ಪು ಮಾಡಿದವರೇ. ಆ ದೇವರ ವಾಕ್ಯ ಹೇಳ್ತದೆ, ದೇವರ ಕೃಪೆಯು ನಮ್ಮನ್ನ ನೀತಿವಂತರನ್ನಾಗಿ ಮಾಡುತ್ತದೆ. ಹಿಂಗೆ ಯೇಸು ಸ್ವಾಮಿ ರಕ್ತವನ್ನು ಸುರಿಸಲ್ಪಡೋದ್ರ ಮೂಲಕವಾಗಿ ಅಲ್ಲಿ ಕೆಳಗೆ ವಾಕ್ಯ ಹೇಳ್ತದೆ ನೋಡೋಣ. ಕರ್ತನ ವಾಕ್ಯ ಹಂಗೆ ಹೇಳ್ತದೆ, ಕೆಳಗಡೆ ಓದೋಣ, ಸ್ವಲ್ಪ ಮುಂದುವರಿಸೋಣ. 25ನೇ ವಚನ, ತನ್ನ ರಕ್ತವನ್ನು ಸುರಿಸಿ, ರಕ್ತವು ನಮ್ಮ ಪಾಪವನ್ನು ತೊಳೆದು, ನಮ್ಮ ಅನೀತಿಯನ್ನು ತೊಳೆದು ನಮ್ಮನ್ನು ನೀತಿವಂತರನ್ನಾಗಿ ಮಾಡುತ್ತದೆ. ಹಲ್ಲೆಲೂಯಾ. ಶಬ್ದವರಣ ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ದೇವರ ಕೃಪೆ ನಮ್ಗೆ ಏನ್ ಮಾಡ್ತದೆ ನಮ್ಗೆ ಗೊತ್ತಿರಬೇಕು. ದೇವರ ಕೃಪೆಯನ್ನ ಪದೇ ಪದೇ ಹೇಳಬೇಕು. ನಾವು ಹಾಡಾಡ್ತೇವೆ, ಎಲ್ಲ ನಿನ್ನ ಕೃಪೆಯೋ ಎಂಬುದಾಗಿ, ಕೃಪೆಯಿಂದಲೇ ಎಂಬುದಾಗಿ ಹಾಡಾಡ್ತೇವೆ. ಬೇರೆ ಹಾಡಿನಲ್ಲೆಲ್ಲ ಆ ಕೃಪೆಯ ಪಾತ್ರಗಳನ್ನ, ಆ ಕೃಪೆಯ ಶಕ್ತಿಯನ್ನ, ಆ ಕೃಪೆಯ ಬಲವನ್ನ ನಮ್ಮ ಒಳಗೆ ಅಳವಡಿಸಿಕೊಳ್ಳಬೇಕು. ನಮ್ಮ ಒಳಗೆ ಅಳವಡಿಸಿಕೊಳ್ಳುವಾಗ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಆತನ ಕಾರ್ಯಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆಮೆನ್. ಜೋರೆ ಹಲ್ಲೆಲೂಯಾ. ಇವತ್ತು ನಾವು ಯಾರು ಕೂಡ ನೀತಿವಂತರಲ್ಲ. ರೋಮಾಪುರ ಬರೆದ ಪತ್ರ ಹೇಳ್ತವೆ, ನೀತಿವಂತನಿಲ್ಲ, ಒಬ್ಬನಾದರಿಲ್ಲ, ತಿಳುವಳಿಕೆಯುಳ್ಳವನಿಲ್ಲ, ಒಬ್ಬನಾದರಿಲ್ಲ. ಹೆಚ್ಚು ಕಡಿಮೆ ಎಲ್ಲರೂ ಪಾಪ ಮಾಡಿ, ಎಲ್ಲರೂ ಹೆಚ್ಚು ಕಡಿಮೆ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಆದ್ರೆ ಹೆಂಗ್ ನೀತಿವಂತರಾದಿವೆ? ನಾವ್ ಹೆಂಗ್ ನೀತಿವಂತರಾಗಲು ಸಾಧ್ಯ? ಯೇಸುವಿನ ರಕ್ತವನ್ನ ನಮ್ಮ ಮೇಲೆ ಚಿಮುಕಿಸುವಾಗ, ಯೇಸು ಸ್ವಾಮಿ ರಕ್ತ ಭೂಲೋಕಕ್ಕೆ ಸುರಿಸಲ್ಪಟ್ಟು ಆ ರಕ್ತದ ಮೂಲಕವಾಗಿ ನಮ್ಮ ಅನೀತಿಯನ್ನ, ನಮ್ಮ ಪಾಪಗಳನ್ನು ತೊಳೆದು ಶುದ್ಧಿ ಮಾಡಿ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಕೈಗಳ ತೋರಿಸ ಮೇಲೆ ಹಲ್ಲೆಲೂಯಾ. ದೇವರ ಕೃಪೆ ಏನ್ ಮಾಡ್ತದೆ? ನಮಗೆ ನೀತಿವಂತರನ್ನಾಗಿ ಮಾಡುತ್ತದೆ. ಕರ್ತನ ಮೊದಲದಾಗಿ ನೋಡಿದ್ವಿ ನಾವು, ದೇವರ ಕೃಪೆ ನಮಗೆ ರಕ್ಷಣೆ ಒದಗಿಸಿಕೊಡ್ತದೆ. ಎರಡನೇದಾಗಿ ನೋಡಿದ್ವಿ ನಾವು, ದೇವರ ಕೃಪೆ ನಮಗೆ ನಂಬಿಕೆ ನೀಡುತ್ತದೆ. ಮೂರನೇದಾಗಿ ನೋಡಿದ್ರೆ ದೇವರ ಕೃಪೆಯು ನಮ್ಮನ್ನ ನೀತಿವಂತರನ್ನಾಗಿ ಮಾಡುತ್ತದೆ. ಇವತ್ತು ನಾವು ಯಾರು ಕೂಡ ನೀತಿವಂತರಲ್ಲ. ಇವತ್ತು ನಾವೆಲ್ಲರೂ ಕೂಡ ಅನೀತಿವಂತರಾಗಿದ್ದೀವಿ. ಆದರೆ ದೇವರ ಕೃಪೆ
ಆತನ ರಕ್ತದ ಮೂಲಕವಾಗಿ ನಮ್ಮನ್ನು ತೊಳೆದು ಶುದ್ಧೀಕರಿಸಲ್ಪಟ್ಟು ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ್ದಾನೆ. ಯೋಹಾನನ ಬರೆದ ಪತ್ರಿಕೆಯಲ್ಲಿ ಕೂಡ ಹಾಗೆ ಹೇಳ್ತಾನೆ, ಆತನ ರಕ್ತವು ಸಕಲ ಪಾಪವನ್ನು ತೊಳೆದು ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದೆ ಎಂಬುದಾಗಿ ಅಪೊಸ್ತಲ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಹೇಳ್ತಕ್ಕಂಥ ಮಾತಾಗಿದೆ. ಹಲ್ಲೆಲೂಯಾ, ಶಬ್ದವೇನು ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಕೃಪೆ ನಮಗೆ ಯಾವಾಗಲೂ ಹೇಳಬೇಕು, ಅಪ್ಪ ನಿನ್ನ ಕೃಪೆ ಸಾಕು, ನಿನ್ನ ಕೃಪೆಯಿಂದ ಸಾಕು ಏಸಪ್ಪ. ನಾವು ಆಟಾಡ್ತೇವೆ, ಕೃಪೆಯಿಂದಲೇ ನಾವು ಜೀವಿಸ್ತೇವೆ. ಇವತ್ತು ನಾವಿದೀವಿ ಅಂದ್ರೆ ಅದನ್ನ ಆತನ ಕೃಪೆ, ನಾವಿದೀವಿ ಅಂದ್ರೆ ಆತನ ಕೃಪೆ, ನಾವು ನಡೀತಾ ಇದ್ದೀವಿ ಅಂದ್ರೆ ಆತನ ಕೃಪೆ, ನಾವು ಮಾತಾಡ್ತಾ ಇದ್ರೆ ಆತನ ಕೃಪೆ. ನಾವು ಮಾಡಿದ ತಪ್ಪುಗಳು, ನಾವು ಮಾಡಿದ ಅನ್ಯಾಯಕ್ಕೆ ಯಾವತ್ತೂ ನಾವು ಈ ಲೋಕ ಬಿಡಬೇಕು. ಆದರೆ ಆತನ ನಮ್ಮ ಮೇಲೆ ಕೃಪೆ ತೋರಿಸಿ, ನಮ್ಮ ಮೇಲೆ ತನ್ನ ಕನಿಕರ ತೋರಿಸಿ, ತನ್ನ ರಕ್ತವನ್ನು ಸುರಿಸಿ, ತನ್ನ ರಕ್ತದ ಮೂಲಕವಾಗಿ ನಮ್ಮ ಪಾಪ ತೊಳೆದು ನಮ್ಮನ್ನ ಶುದ್ಧರನ್ನು ಮಾಡಿ ನೀತಿವಂತನಾಗಿ ಮಾಡಿ ನಿಲ್ಲಿಸಿದಾನೆ. ನಾವ್ಯಾರು ಒಳ್ಳೆಯವರಲ್ಲ ಒಂದು ದಿನದಲ್ಲಿ, ಯೇಸು ನಂಬುದು ಮುಂಚಿತವಾಗಿ ಒಳ್ಳೆಯವರಲ್ಲ. ಆದರೆ ಯೇಸು ಸ್ವಾಮಿ ನಮ್ಮನ್ನ ನೀತಿವಂತನಾಗಿ ನಿಲ್ಲಿತಾನೆ. ಹೇಗೆ? ಆತನ ರಕ್ತದ ಮೂಲಕವಾಗಿ. ನಾಲ್ಕನೇದಾಗಿ ಮುಂದುವರಿಯೋಣ ಪ್ರೀತಿ ಜನ ಮಕ್ಕಳೇ, ಕರ್ತನ ವಾಕ್ಯ ಹೇಳ್ತದೆ, ಅದೇ ರೋಮಪುರದ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ಒಂದು ಮಾತು ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನು ಉಂಟು ಮಾಡುತ್ತಾ ಅಧಿಕಾರವನ್ನು ನಡೆಸುತ್ತದೆ. ಹಲ್ಲೆಲೂಯಾ. ಓಕೆ, ದೇವರ ಕೃಪೆ ಏನ್ ಮಾಡ್ತದೆ ಗೊತ್ತಾ? ನಮಗೆ ನಿತ್ಯ ಜೀವವನ್ನು ಕೊಡುತ್ತದೆ. ಜೋರೆಗಡೆ ಹಲ್ಲೆಲೂಯಾ. ದೇವರ ಕೃಪೆ 4ನೇದು ಏನ್ ಕೊಡುತ್ತೆ ನಮಗೆ? ನಿತ್ಯ ಜೀವ. 5ನೇ ಅಧ್ಯಾಯ ರೋಮಪುರದ ಬರೆದ ಪತ್ರಿಕೆ 21ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಆತನ ಕೃಪೆಯು ನಮ್ಮನ್ನ ನಿತ್ಯ ಜೀವಕ್ಕೆ ನಡೆಸ್ತದೆ. ನಮಗೆ ನೋಡ್ತವೆ, ಶಿಲುಬೆ ಮೇಲೆ 2 ಕಳ್ಳರು, ಎಡಗಡೆ ಒಬ್ಬರು ಬಲಗಡೆ ಒಬ್ಬರು ತೂಗಾಕಲ್ಪಟ್ಟಿದ್ರು. ಎಷ್ಟು ಜನರಿಗೆ ಗೊತ್ತು ಆ ಸ್ಟೋರಿ? ಶಿಲುಬೆ ಮೇಲೆ 7 ಮಾತು ಮಾತಾಡುವಾಗ ಪಕ್ಕದಲ್ಲಿ ಇದ್ರಲ್ಲ, ಬಲಭಾಗದಲ್ಲೊಬ್ಬ, ಎಡಭಾಗದಲ್ಲೊಬ್ಬ. ಆದರೆ ನಿತ್ಯ ಜೀವಕ್ಕೆ ಸೇರ್ಬೇಕಂದ್ರೆ ಈ ಲೋಕದಲ್ಲಿ ದೇವರು ನಂಬಿಕೊಂಡು ದಿಕ್ಸನ್ನು ತೆಗೆದುಕೊಂಡು ವಾಕ್ಯದಂತೆ ನಡಿಬೇಕು, ಆತನ ವಾಕ್ಯದಂತೆ ಜೀವನ ಮಾಡಬೇಕು. ಅವರಿಗೆ ಪರಲೋಕ ರಾಜ್ಯ. ನಿಕೋದೇಮನು ಹೆಂಗೆ ಹೇಳ್ತಾನೆ? ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಬಾಧ್ಯನಲ್ಲ ಅಂತ ಹೇಳ್ತಾನೆ ಯೇಸು ಕ್ರಿಸ್ತನು. ಆದರೆ ಶಿಲುಬೆ ಮೇಲೆ ತೂಗ ನೇತಾಕಲ್ಪಟ್ಟಂತ ಆ ಕಳ್ಳನ ಹತ್ರ ಹೇಳ್ತಾನೆ, ಇವತ್ತೇ ನನ್ನ ಸಂಗಡ ಆ ದಿಕ್ಸನ್ ತಗೊಂಡ. ಹಲೋ, ಚರ್ಚಿಗೆ ಹೋದ್ನ, ಪಾಸ್ಟ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡ, ಕಾಣಿಕೆ ಕೊಟ್ನ, ದಶಮ ಕೊಟ್ನ, ಏನು ಕೊಡ್ಲಿಲ್ಲ. ಹಾಗೆ ಆತನು ಪರದೇಶಕ್ಕೆ ಪ್ರವೇಶ ಮಾಡಲ್ಪಟ್ಟ. ಹಾಗೆ ಇವತ್ತು ಕೆಲವು ಜನ ಹೇಳ್ತಾರೆ, ದಿಕ್ಸನ್ ತಗೋಬೇಕು, ನೀನು ದೇವ್ರು ನಂಬ್ಕೊಂಡಿಯಾ, ದಿಕ್ಸನ್ ತಗೋಬೇಕಂದ್ರೆ ಇಲ್ಲ ಬಿಡು ಸಾರ್, ಆ ಕಳ್ಳ ಹೋದಂಗ ಅವತ್ತ ಹಂಗೆ ಪರದೇಶಕ್ಕೆ ಹೋಗ್ತಾನೆ. ಆ ಕಳ್ಳನಿಗೆ ಶಿಲುಬೆ ತೂಗ ಹಾಕಿದ್ರು, ನಿನಗೇನು ಹಾಕ್ಯಾರ? ಹಲ್ಲೆಲೂಯಾ. 10 ವರ್ಷ ಸಭೆಗೆ ಬಂದು 15 ವರ್ಷ ಸಭೆಗೆ ಬಂದು ಇನ್ನು ದಿಕ್ಸನ್ ತಗೊಂಡಿಲ್ಲ ಅಂದ್ರೆ ಮತ್ತೆ ನೀನು ಹೆಂಗೆ ಪರಲೋಕ ಹೋಗ್ತೀಯ? ಹೇಗೆ ನಿತ್ಯ ಜೀವ ಸಿಗ್ತದೆ ನಿನಗೆ? ಇಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, ದೇವರ ಕೃಪೆಯು ನಿತ್ಯ ಜೀವವನ್ನು ಉಂಟು ಮಾಡುವಂತದ್ದಾಗಿದೆ. ದೇವರ ಕೃಪೆಯು ನಮಗೆ ನಿತ್ಯ ಜೀವವನ್ನು ಕೊಡುವಂತದ್ದಾಗಿದೆ. ಸತ್ಯವೇದ ನಮಗೆ ತೋರಿಸಿಕೊಡ್ತದೆ. ಆಮೆನ್. ಹಲ್ಲೆಲೂಯಾ. ಇನ್ನು ಶಬ್ದವನ್ನು ಹಲ್ಲೆಲೂಯಾ. ದೇವರ ಕೃಪೆ ನಮಗೆ ಏನ್ ಕೊಡ್ತದಮ್ಮ? ನಿತ್ಯ ಜೀವ. ನಿತ್ಯ ಮರಣ ಇದೆ, ನಿತ್ಯ ಜೀವ ಇದೆ. ನಿತ್ಯ ಮರಣ ಪಾತಾಳದಲ್ಲಿ, ನಿತ್ಯ ಜೀವ ಪರಲೋಕದಲ್ಲಿ. ಇವತ್ತು ನಾವು ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಸತ್ಯವನ್ನು ಕಂಡುಕೊಳ್ಳಬೇಕು. ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಪಾಪವನ್ನು ಒಪ್ಪಿಕೊಳ್ಳಬೇಕು. ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ನೀತಿಯನ್ನು ಅನುಸರಿಸಬೇಕು. ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಸತ್ಯವನ್ನೇ ಹಿಂಬಾಲಿಸಿ ನಡಿಬೇಕು. ಅವನು ಮಾತ್ರ ನಿತ್ಯ ಜೀವಕ್ಕೆ ಬಾಧ್ಯನು. ನೀನು ಸಭೆಗೆ ಬಂದು ಬೈಬಲ್ ಕೈ ಹಿಡ್ಕೊಂಡು ಪಾಪ ಮಾಡ್ತಾ ಇದೀಯ ಅಂದ್ರೆ ನೀನು ದೀಕ್ಷೆಯನ್ನು ತಗೊಂಡಿರ್ಬೋದು, ಆದರೆ ಪರಲೋಕ ರಾಜ್ಯ ನಿನಗೆ ಪ್ರವೇಶ ಮಾಡುವುದಿಲ್ಲ. ಪರಲೋಕ ರಾಜ್ಯದಲ್ಲಿ ಅನುಮತಿ ದೇವರು ಕೊಡುವುದಿಲ್ಲ. ಅಲ್ಲಿ ಬೈಬಲ್ ವಾಕ್ಯ ಇನ್ನೊಂದ್ಸರಿ ಓದುವುದಾದ್ರೆ ಇನ್ನು ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಅಂದ್ಕೊಳ್ತಾನೆ. ಓದೋಣ 21ನೇ ವಚನ. ಹೀಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸದ ಹಾಗೆಯೇ
ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನು ಉಂಟು ಮಾಡುತ್ತಾ ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ಹೆಚ್ಚು ಪಾಪ ಇರ್ತದೋ ಅಲ್ಲಿ ಹೆಚ್ಚು ಕರ್ತನ ಕೃಪೆಯನ್ನು ಕೊಡುತ್ತಾನೆ. ಹಂಗಂತೇಳಿ ಪಾಪ ಮಾಡಬೇಕಂತ ಹೇಳ್ತಾ ಇಲ್ಲ. ಪಾಪ ಆಲ್ರೆಡಿ ಇರುವ ಸ್ಥಳದಲ್ಲಿ ಕೃಪೆಯನ್ನು ಕೊಟ್ಟು ಆ ಪಾಪದಿಂದ ಹೊರಗೆ ತರಲಿಕ್ಕಾಗಿ, ಆ ಪಾಪದಿಂದ ಅವ್ರು ವಿಮುಕ್ತಿ ಕೊಡುವುದಕ್ಕಾಗಿ, ಆ ಪಾಪದಿಂದ ಅವ್ರನ್ನ ಬಿಡಿಸ್ಕೊಂಡು ಬರುವುದಕ್ಕಾಗಿ ಅಲ್ಲಿ ಕೃಪೆಯನ್ನು ತೋರಿಸುವನಾಗಿದ್ದಾನೆ. ಹಲ್ಲೆಲೂಯಾ, ಜೋಡ್ ಹಲ್ಲೆಲೂಯಾ. ಸಮರ ಸ್ತ್ರೀ ಒಳ್ಳೆವಳ, ಸಮರ ಸ್ತ್ರೀ ಎಷ್ಟು ಜನ ಕೇಳಿಸ್ಕೊಂಡ್ರಿ ವಾಕ್ಯ? ಅಯ್ಯಮ್ಮ ಒಳ್ಳೆಯಮ್ಮನ ಸಮರ ಸ್ತ್ರೀ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಕುಡಿಯಕ್ಕೆ ನೀರು ಕೊಡಮ್ಮ ಅಂತ ಕೇಳ್ತಾನೆ ಏಸಯ್ಯ. ನೀನು ಯಹೂದನ ತರದೀಯ, ನಾನು ತರದೆ, ಆ ಸಮಾರ್ಯದವಳು ನನಗೆ ನಿಮಗೆ ಒಳ್ಳೆ ಮುಕ್ಕು ಬಳಕಿಲ್ಲ, ಹೇಗೆ ನೀರು ಕೇಳ್ತೀಯ ಅಂತ ಹೇಳುವಾಗ ಅಲ್ಲಿ ಸ್ವಾಮಿ ಹೇಳ್ತಾನೆ, ನಾನು ಕೊಡುವ ನೀರು ನೀನು ಕುಡಿದರೆ ಎಂದಿಗೂ ನೀರಿಡಕ್ಕೆ ಆಗುವುದಿಲ್ಲ. ಈ ಮಾತನ್ನು ಸಂಭಾಷಿಸಿ ಮಾತಾಡ್ತಾ ಸ್ವಲ್ಪ ಮುಂದೆ ಹೋದಾಗ ಸ್ವಾಮಿ ಹೇಳ್ತಾನೆ, ಒಂದು ಸಾಮಾನ್ಯ ಸ್ತ್ರೀಟಿಗೆ, ಅಮ್ಮ ನಿನ್ನ ಗಂಡನನ್ನು ಕರ್ಕೊಂಡು ಬಾ ಎಂಬುದಾಗಿ. ಹಲ್ಲೆಲೂಯಾ. ಅವಾಗ ಅಮ್ಮ ಏನು ಉತ್ತರ ಕೊಟ್ಲೆ? ಉತ್ತರ ಏನು ಕೊಟ್ಲ ಅಮ್ಮ? ನನಗೆ ಗಂಡನೇ ಇಲ್ಲ ಅಂತಾಳೆ. ಅವಾಗ ಏಸು ಹೇಳ್ತಾನೆ, ಹೌದು ನೀನು ಹೇಳಿ ಸತ್ಯ, ನಿನ್ನ ಗಂಡನಿಲ್ಲ, ಆದರೆ ಇವಾಗಿರುವವನು ನಿನ್ನ ಗಂಡನಲ್ಲ, ನಿನಗೆ 5 ಜನ ಗಂಡಂದಿರು. ಯಜೇಂದ್ರ ಗಂಡಂದಿರು ಏನ್ ಒಳ್ಳೆಯವಳು ಅಂತ ಹೇಳ್ತೀರಾ ನೀವು? ಹಲೋ ಜೊರೆಗಳಿ, 5 ಜನ ಗಂಡಂದ್ರಿದ್ರೆ ಒಳ್ಳೆಯವಳ ಕೆಟ್ಟವಳ? ಸಮಾಜದ ಪ್ರಕಾರವಾಗಿ ಎಷ್ಟು ಕೆಟ್ಟವಳು? ಹೋಗಲ್ಲ, ಅವ್ರ ಜೊತೆಗೆ ನೀವು ವಿಶ್ವಾಸ ಮಾಡಕ್ಕೆ ಇಷ್ಟಪಡ್ತೀರಾ? ಅವ್ರ ಮನೆಗೆ ಹೋಗಿ ಒಕ್ಕ ಬಳಕೆ ಮಾಡಕ್ಕೆ ಮನಸ್ಸು ಮಾಡ್ತಾರೆ ನೀವು? ಊರಾಗ ಜನ ಅಂತಾರೆ, ಆಯಮ್ಮ ಒಳ್ಳೆವಳಲ್ಲ, ಅವ್ರ ಮನೆಗೆ ಹೋಗ್ಬೇಡ ಅಂತಾರೆ, ಅನ್ನಲ್ವಾ? ಹಲೋ ಜೋರ ಹೇಳ ಹಲ್ಲೆಲೂಯಾ. ಯೇಸು ಯಾರ ಹತ್ರ ಹೋದ? ಯೇಸು ಯಾರನ್ನ ಮಾತಾಡ್ಸಕ್ ಹೋದ? ಹಲೋ ಇದ್ದೀರಾ? ಯೇಸು ಯಾರನ್ನ ಮಾತಾಡ್ಸಕ್ ಹೋದಲ್ಲಿ? ಯಾರನ್ನ ಮಾತಾಡ್ಸಕ್ ಹೋದ? ನನ್ನಂತ ಮಾತಾಡ್ಸಿಲ್ಲ ಸ್ವಾಮಿ, ಸ್ತೋತ್ರ ಅಂತೀರಾ? ಆ ಸ್ತ್ರೀ ಪಾಪದಲ್ಲಿ ಮುಳುಗಿದ್ದಾಳೆ, ಪಾಪದಲ್ಲಿ ತೇಲಾಡ್ತಾ ಇದ್ದಾಳೆ. ಅಲ್ಲಿ ದೇವರ ಕೃಪೆ ಹೋಯ್ತು. ಅಲ್ಲಿ ದೇವರ ಕೃಪೆ ಹೋಗಿ ಏನ್ ಹೇಳ್ತದೆ ಗೊತ್ತಾ? ನಿನಗಿರುವ ಗಂಡನ ಇವಾಗಿರೋ ಗಂಡನಲ್ಲ, 5 ಮಂದಿ ಗಂಡಂದಿರು ಅಂದ ಕೂಡಲೇ ಆಯಮ್ಮನ ಪಾಪ ಒಡೆದೋಯ್ತಂತ. ಪಾಪದ ಹೃದಯ ಒಡೆದೋಯ್ತು. ಅಯ್ಯೋ, ನಾನು ಮಾಡಿದ ಎಲ್ಲ ಸ್ಟೋರಿ ಹೇಳ್ತಾನಂದ್ರೆ ಈತನ ಮನುಷ್ಯನಲ್ಲ, ಈತನು ದೇವಕುಮಾರನು, ಈತನು ದೇವರ ಮನುಷ್ಯನು, ಈತನು ಯೇಸು ಕ್ರಿಸ್ತನು ಎಂಬುದಾಗಿ ಒಪ್ಪಿಕೊಂಡು ತನ್ನ ಪಾಪವನ್ನ ಅಲ್ಲೇ ಬಿಟ್ಟಳು. ಹಲ್ಲೆಲೂಯಾ. ಆ ಸಹೋದರಿ ಊರೊಳಗೆ ಹೋಗುವಾಗ ತಂದಿರೋ ಕೊಡ, ನೀರು ಸೇದಲಿಕ್ಕೆ ತಂದಿರೋ ಕೊಡವನ್ನ ಅಲ್ಲೇ ಬಿಟ್ಟಳಂತ ಬೈಬಲ್ ವಾಕ್ಯ ಹೇಳ್ತದೆ. ತೆಗಿರಿ ಯೋಹಾನ ಸುವಾರ್ತೆಯಲ್ಲಿ ಅಲ್ಲಿ ಹೇಳ್ತದೆ ವಾಕ್ಯ, ಆಕೆ ತಂದಿರುವ ಕೊಡವನ್ನ ಅಲ್ಲೇ ಬಿಟ್ಟು ಹೋದಳು ಅಂತ ಹೇಳ್ತದೆ. ಹಲ್ಲೆಲೂಯಾ. ಜೋರಿಗಡೆ ಹಲ್ಲೆಲೂಯಾ. ಇನ್ನು ಗಟ್ಟೆ ಹಲ್ಲೆಲೂಯಾ. ಜೋರಿಗಡೆ ಹಲ್ಲೆಲೂಯಾ. ವಾಕ್ಯ ಓದೋಡ ಕರ್ತ ಜೋರಿ ಹಲ್ಲೆಲೂಯಾ. ನಿಮ್ಗೆ ಹೋದ್ರಿ 28ನೇ ವಚನ ಹೋದ್ರಿ. ಈಗ ಆಗ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು, ಇದು ಬೇಕು. ಹಲ್ಲೆಲೂಯಾ. ಆ ಸಮರ ಸ್ತ್ರೀ ಯೇಸುವನ್ನ ಕಂಡ ನಂತರ, ಯೇಸುವನ್ನ ನೋಡಿದ ಕೂಡಲೇ, ಯೇಸು ಸ್ವಾಮಿ ಆಯಮ್ಮನ ಜೀವನ ಚರಿತ್ರೆಯಲ್ಲಿ ಹೇಳಿದ ನಂತರ ಆಯಮ್ಮ ಏನ್ ಮಾಡಲಂತೆ, ಆ ನೀರು ಸೇದಲಿಕ್ಕೆ ತಂದಿರುವಂತ ಆ ಕೊಡವನ್ನ, ಆ ನೀರು ತಕ್ಕೊಂಡು ಹೋಗ್ಲಿಕ್ಕೆ ತಂದಿರುವಂತ ಕೊಡವನ್ನ ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋದಳು. ಅಂದರೆ ಅರ್ಥ ಏನು ಗೊತ್ತಾ? ಆಕೆಯ ಪಾಪವನ್ನ ಅಲ್ಲೇ ಬಿಟ್ಟು ಯೇಸುವನ್ನ ಸ್ವೀಕರಿಸಿದಳು. ಆ ಪಾಪವನ್ನ ಅಲ್ಲಿಗೆ ಬಿಟ್ಟು ಯೇಸುವಿಗೆ ಸ್ವಂತ ರಕ್ಷಕನಾಗಿ ಹೃದಯದಲ್ಲಿ ಸ್ಥಳವನ್ನು ಕೊಟ್ಟಳು. ಹಲ್ಲೆಲೂಯಾ. ಜೋರಿ ಹಲ್ಲೆಲೂಯಾ. ಈ ದೇವರ ಕೃಪೆ ಏನ್ ಕೊಡ್ತದ ನಮಗೆ? ನಿತ್ಯ ಜೀವ. ಹೇಳ್ರಿ, ದೇವರ ಕೃಪೆ ನಮಗೆ ನಿತ್ಯ ಜೀವನ ಉಂಟು ಮಾಡುತ್ತದೆ.
ಆದರೆ ಸಮರ ಸ್ತ್ರೀ ಆಕೆ ಒಬ್ಬ ಪಾಪಿಯಾಗಿದ್ದರೂ ಕೂಡ ಯೇಸು ಸ್ವಾಮಿಯಮ್ಮನ ಹತ್ರ ಮಾತನಾಡುವಾಗ, ಯೇಸಯ್ಯನ ಹತ್ರ ಸಂಭಾಷಿಸುತ್ತಿರುವಾಗ ಯೇಸು ಸ್ವಾಮಿಯ ಸುದ್ದಿಯನ್ನು ಕೇಳಿ ಯೇಸು ಸ್ವಾಮಿ ವಿಚಾರವನ್ನು ಕಂಡ ನಂತರ ಊರೊಳಕ್ಕೆ ಹೋಗ್ಬೇಕಾದ್ರೆ ಕೊಡ ತೆಗೆದುಕೊಂಡು ಹೋಗಲಿಲ್ಲ. ಯಾಕೆ ಬಂದಿಲ್ಲ ಅಲ್ಲಿಗೆ? ನೀರು ತಕೊಂಡು ಹೋಗ್ಲಿಕ್ಕೆ ಬಂದಿದ್ಲು. ಯಾಕೊಬ್ಬನ ತೋಡಿಸಿದ ಬಾವಿಯಲ್ಲಿ ನೀರು ತಗೊಂಡು ಹೋಗ್ಲಿಕ್ಕೆ ಬಂದಿದ್ಲು. ನೀರು ತಗೊಂಡೋಗಿ ಏನ್ ಬೇಕು? ಕೊಡ ಬೇಕು. ಆದ್ರೆ ಕೊಡ ತಗೊಂಡು ಹೋಗ್ಲ ವಾಪಸ್ಸು? ನೀರು ತುಂಬಿಕೊಂಡು ಹೋಗ್ಲ ವಾಪಸ್ಸು? ಏನ್ ತಗೊಂಡು ಹೋಗ್ಲು? ಜೀವಕರವಾದ ಯೇಸುವಿನ ಮಾತುಗಳನ್ನ ತೆಗೆದುಕೊಂಡು ಹೋದಳು. ಇವತ್ತು ನೋಡ್ರಿ, ಒಬ್ಬ ಒಳ್ಳೆಯವರು ಯೇಸು ಸ್ವಾಮಿ ಸುವಾರ್ತೆ ಹೇಳಿದ್ರೆ ನಂಬೋದು ಕಷ್ಟ. ಏನು ಪಾಪ ಮಾಡಿಲ್ಲ, ಏನು ಕೆಟ್ಟದ್ದು ಮಾಡಿಲ್ಲ, ಏನು ಮೋಸ ಮಾಡಿಲ್ಲ ಅಂಥವ್ರು ಹೋಗಿ ಯೇಸು ಸ್ವಾಮಿ ಸುವಾರ್ತೆ ಹೇಳಿದ್ರೆ ನಂಬೋದು ಕಷ್ಟ. ಆದ್ರೆ ಎಲ್ಲಾ ಪಾಪ ಮಾಡಿದ್ರು ಯೇಸು ಸ್ವಾಮಿ ಹೇಳಿದ್ರೆ ಯಾರು ನಂಬ್ತಾರೆ? ಒಂದು ವ್ಯಕ್ತಿ ಬಹಳ, ಈ ಸಹೋದರಿ ಬಹಳ ವ್ಯಭಿಚಾರ ಪಾಪದಲ್ಲಿ ಬಿದ್ದಿರೋ ಸ್ತ್ರೀ. ಈ ಮಾತು ಯಾರು ಕೇಳ್ತಾರೆ? ಒಂದು ಹೇಳಿದ್ರೆ ಏನ್ ಹೇಳ್ತಾರೆ? ನೀನೇ ನೆಟ್ಟಿಗಿಲ್ಲ, ನನಗೇನು ಹೇಳಕ್ ಬಂದಿ ಅಂತಾರೆ ನಮ್ಮ ಭಾಷೆಯಲ್ಲಿ. ನೀನು ಚೆನ್ನಾಗಿಲ್ಲ, ನಮಗೇನು ಹೇಳ್ತೀಯ ಅಂತ ಹೇಳ್ತಾರೆ. ಆದರೆ ಈ ಸಹೋದರಿ ಹೇಳಿದಾಗ, ಊರೊಳಕ್ಕೆ ಹೋಗಿ ನಾನು ಮೆಸ್ಸಿಯನ್ನು ಕಂಡೆ, ನಾನು ದೇವಕುಮಾರನ ಕಂಡೆ, ನಮ್ಮ ಚರಿತ್ರೆಯಲ್ಲಿ ಹೇಳ್ತಾನೆ ಎಂಬ ವಿಷಯವನ್ನು ಊರೊಳಗೆ ಕೇಳಿದಾಗ ಇಡೀ ಊರೇ ಆಯಮ್ ಹಿಂದೆ ಬಂತಂತ ಬೈಬಲ್ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಯಾರ ಸಹೋದರಿ? ಒಳ್ಳೆ ಒಳಗೆ ಕೆಟ್ಟವಳ ಜೊರೆಗಡೆ ಆಯಮ್ಮನಿಂದ ಕೆಳಗಡೆ ವಾಕ್ಯ ಇರ್ತದೆ. ಇಡೀ ಊರೇ ಸಮರ ಪಟ್ಟಣವೇ ಆ ಸ್ತ್ರೀಯಿಂದ ಬಂತಂತೆ. ಯಾಕೆ ಬಂತು ಅಂದ್ರೆ ಅಲ್ಲಿ ನೋಡ್ತವೆ, ಆಯಮ್ಮನ ಮುಖ್ಯತ್ವ ಅಲ್ಲ, ಆ ಎಮ್ಮನ ಪಾಪದ ಕೊಡವನ್ನ ಬಿಟ್ಟು ನಿತ್ಯ ಜೀವದ ದೇವರ ಮಾತುಗಳನ್ನ ಸ್ವೀಕರಿಸಿದಾಳೆ. ಆಯಮ್ಮನ ಬಾಯಿಂದ ಬರುವ ಮಾತು ಇದು ದೇವರ ಮಾತು ನಂಬಿ ಬಂದ್ರು. ಬಂದು ನೋಡಿದಾಗ ಹೇಳ್ತಾರೆ, ಆಯಮ್ಮನ ಕಡೆಗೆ ಹೇಳ್ತಾರೆ, ನೀನು ಹೇಳಿ ಅಂತ ನಂಬಲಿಲ್ಲ, ನಾವು ಕಿವಿಯಾರ ಕೇಳಿ ಕಣ್ಣಾರ ನೋಡಿ ನಂಬಿದ್ದೇವೆ, ಈತನ ಮೆಸ್ಸಯ್ಯ ಎಂಬುದಾಗಿ ಇಡೀ ಸಮರ್ಯ ಪಟ್ಟಣವೇ ಯೇಸುವಿನ ಒಳಗೆ ಬಂತು. ಪ್ರಿಯರೇ, ಹಲ್ಲೆಲೂಯಾ. ದೇವರ ಕೃಪೆಯು ನಿತ್ಯ ಜೀವವನ್ನು ಕೊಡುತ್ತದೆ. ಇವತ್ತು ದೇವರ ಕೃಪೆ ಇಲ್ಲ ಅಂದ್ರೆ ನಾವು ಯಾವಾಗ ಏನಾಗ್ತಿರೋದು ಗೊತ್ತಿಲ್ಲ. ಎಷ್ಟು ಅಪಾಯಗಳು ಬಂದಿದ್ದಾವೆ. ಈಗ ಅಜ್ಜಿ ಒಂದು ಸಾಕ್ಷಿ ಹೇಳಿದ್ರು, ಬಸ್ ಮೊನ್ನೆ ಕಳೆದ ಭಾನುವಾರ ಆರಾಧನೆ ಮುಗಿಸ್ಕೊಂಡು ಹೋಗುವಾಗ ಮಳೆಯಿಂದ ತುಂಬಾ ಮರ ಗಾಳಿಗಳು, ಗಾಳಿಗೆ ಮರಗಳು ಕಂಬಗಳು ಬೀಳುವಾಗ ಅವರು ಬಸ್ ಮೇಲೆ ಬಿದ್ದಿದೆ. ದೇವರ ಕೃಪೆ ಇಲ್ಲದಿದ್ರೆ ಅವ್ರೇನಾಗ್ತಿದ್ರು? ಇದನ್ನೇ ದೇವರ ಕೃಪೆ ಇದ್ರೆ ನಮಗೆ ನಿತ್ಯ ಜೀವನ ಕೊಡ್ತದೆ. ಪುನಃ ಜನ್ಮವನ್ನ ಕರ್ತನು ಕೊಡಲಿಕ್ಕೆ ಶಕ್ತನಾಗಿಲ್ಲ. ಓಕೆ, ನಾವು 5ನೇದಾಗಿ ಮುಂದುವರಿಯೋಣ. ಕರ್ತನಿಗೆ ಸ್ತೋತ್ರ. ದೇವರ ಕೃಪೆ ನಮಗೆ ಏನ್ ಮಾಡ್ತದೆ? 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 9ನೇ ವಚನಕ್ಕೊಂದ್ಸರಿ ಬರೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, 2 కొరింథీయులకు రాసిన పత్రిక 8వ అధ్యాయం 9వ వచనంలో ఒక మాట రాయబడింది. అక్కడ చదువుదాం. ದೇವರ ಕೃಪೆ ನಮಗೆ ಏನ್ ಮಾಡ್ತದೆ ಅಂದ್ರೆ ನಮಗಿರುವಂತ ಬಡತನವನ್ನು ನೀಗಿಸಿ ಐಶ್ವರ್ಯವನ್ನು ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ, ಜೋರು ಹಲ್ಲೆಲೂಯಾ. ಅಲ್ಲಿ ನೋಡ್ತೇವೆ 8ನೇ ಅಧ್ಯಾಯ 9ನೇ ವಚನದಲ್ಲಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ, ಆತನ ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಆಮೆನ್. ಕೈಗಳ ಮೇಲೆ ಹಲ್ಲೆಲೂಯಾ. ಶ್ರೀಮಂತರಾಗ್ತಾರೆ ಅನೇಕರು, ಅವ್ರನ್ನ ಮೋಸ ಮಾಡಿ ಇವ್ರನ್ನ ಮೋಸ ಮಾಡಿ, ಅವ್ರಿಗನ್ಯಾಯ ಮಾಡಿ ಇವ್ರಿಗನ್ಯಾಯ ಮಾಡಿ. ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಆ ವಿಧಾನದಲ್ಲಿ ಮಾತಾಡ್ತಾ ಇಲ್ಲ. ದೇವರ ಕೃಪೆ ನಿನಗಿರ್ಬೇಕು. ದೇವರ ಕೃಪೆ ಇದ್ದು ನಿನ್ನ ಕೆಲಸ ಮಾಡಿದ್ರೆ ಆ ಕೆಲಸ ಸಫಲವಾಗ್ತದೆ. ದೇವರ ಕೃಪೆ ಇಲ್ಲದೆ ನೀನು ಏನು ಕೆಲಸ ಮಾಡಿದ್ರು ಫೇಲ್ಯೂರ್ ಆಗ್ತೀಯ. ಹಲ್ಲೆಲೂಯಾ. ಒಂದ್ಸಾರಿ ಒಂದು ಬುಕ್ನಲ್ಲಿ ಓದಿದ ಒಂದು ಸ್ಟೋರಿ. ತಮಿಳುನಾಡಲ್ಲಿ ಒಂದು ವ್ಯಕ್ತಿ ಎಲ್ಲ ಮಾಡಿ ಲಾಸ್ ಆಗಿದ್ದ. ದೇವರು ನಂಬುವುದು ಮುಂಚಿತವಾಗಿ ಎಲ್ಲ ಬಿಸ್ನೆಸ್ ಮಾಡಿ ಲಾಸ್ ಆಗಿದ್ದಾನಂತ ವ್ಯಕ್ತಿ. ಶ್ಯಾಮ್ ಜಬದರೆ ಆ ಪುಸ್ತಕದಲ್ಲಿ ಬರೆದಿರುವಂತ ವಿಷಯ ನಾನು ಓದಿದ್ದನ್ನು ಹೇಳ್ತೇನೆ. ಎಲ್ಲ ಬಿಸ್ನೆಸ್ ಮಾಡಿ ಲಾಸ್ 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 ಆಗಿದ್ದಾನೆ. ಲಾಸ್ಟ್ಗೆ ನಾನು ಸತ್ತೋಗ್ಬೇಕು ಅನ್ನುವ ಸ್ಥಿತಿ ಬಂದಿದ್ದಾನೆ. ಸತ್ತೋಗ್ಬೇಕನ್ನೋ ಸ್ಥಿತಿ ಬಂದಾಗ ಯಾರೊಬ್ಬ ಸಹೋದರಿ ಅವ್ರಿಗೆ ಹೇಳಿದ್ರಂತೆ, ನೀನು ದೇವರು ನಂಬಿಕೋ, ನಿನಗೆ ಎಲ್ಲ ಕೊಡ್ತಾನೆ ಎಂಬುದಾಗಿ.
ಅವಾಗ ಆತ ಹೇಳ್ತಾನೆ, ಎಲ್ಲ ಪ್ರಯತ್ನ ಮಾಡಿದ್ದೇನೆ, ನನಗೇನು ಸಿಕ್ಕಿಲ್ಲ, ಲಾಸ್ಟಿಗೆ ನನ್ನ ಸಾವೇ ಕೊನೆ ಎಂಬುದಾಗಿ ಹೇಳ್ತಾರೆ. ಆಗ ಸಹೋದರ ಹೇಳ್ತಾಳೆ, ಇಲ್ಲ, ಒಂದ್ಸರಿ ನಮ್ಮ ಸಭೆಗೆ ಬಾ, ಒಂದ್ಸರಿ ನಮ್ಮ ಪಾಸ್ಟರ್ ಹತ್ರ ಬಾ, ಪ್ರಾರ್ಥನೆ ಮಾಡ್ತಾ ಎಂಬುದಾಗಿ ಅವ್ರನ್ನ ಆಯಮ್ಮನ್ನ ಕರ್ಕೊಂಡು, ಆ ಸಹೋದರನ ಕರ್ಕೊಂಡು ಬಂದು ಪಾಸ್ಟರ್ ಹತ್ರ ಕೊಟ್ಟರು. ಆಗ ಪಾಸ್ಟರ್ ಆತನಿಗೆ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡ್ಬೇಕಾದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಂತ ಅವ್ರು ಹೇಳಿದ್ರು. ತಿರುಗಿ ಏನ್ ಹೇಳಿದ್ರು? ಒಂದು ವ್ಯವಹಾರ ಸ್ಟಾರ್ಟ್ ಮಾಡು, ಒಂದು ವ್ಯಾಪಾರ ಸ್ಟಾರ್ಟ್ ಮಾಡು. ಅವಾಗ ಹೇಳ್ತಾನೆ ಆ ವ್ಯಕ್ತಿ, ಎಲ್ಲ ವ್ಯಾಪಾರ ಸ್ಟಾರ್ಟ್ ಮಾಡಿ ಮರಿಯಮ್ಮ, ಎಲ್ಲ ವ್ಯಾಪಾರ ಸ್ಟಾರ್ಟ್ ಮಾಡಿ ಲಾಸ್ ಆಗಿದ್ದೇನೆ, ಇನ್ನು ಯಾವ ಬಿಸ್ನೆಸ್ ನನಗೆ ಕೈಲಿ ಆಗುವುದಿಲ್ಲ. ಬೇಕಾದ್ರೆ ಹೇಳು, ನಿಮ್ಮ ಚರ್ಚಲ್ಲಿ ಯಾವುದೋ ಕಸ ಹೊಡ್ಕೊಂಡಿರ್ತಾನೆ, ನಾನು ಬಿಸ್ನೆಸ್ ಹೋಗಲ್ಲ. ಸರಿ ಅಂತೇಳಿ ಒಂದು ವಾರ ಚರ್ಚಲ್ಲಿ ಇಟ್ಕೊಂಡು ತಿರುಗಿ ಪ್ರಾರ್ಥನೆ ಮಾಡಿದಂತ ಪಾಸ್ಟ್ರು ಪ್ರಾರ್ಥನೆ ಮಾಡ್ಬೇಕಾದ್ರೆ ತಿರುಗಿ ದೇವರು ಸೇವಕರು ಹೇಳ್ತಾ ಇದ್ದಾನೆ, ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನೀನು ವ್ಯವಹಾರ ಸ್ಟಾರ್ಟ್ ಮಾಡಿ. ತಿರುಗಿ ಒಂದು ವಾರದ್ಮೇಲೆ ವ್ಯವಹಾರ ಹೇಗೆ ಸ್ಟಾರ್ಟ್ ಮಾಡ್ಬೇಕು ಗೊತ್ತಿಲ್ಲ ನನಗೆ. ಆವಾಗ ಆ ಸೇವಕ ಹೇಳ್ತಾನೆ, ಒಂದು ಸ್ವೀಟ್ಸ್ ಅಂಗಡಿ ಸ್ಟಾರ್ಟ್ ಮಾಡು, ಒಂದು ಸ್ವೀಟ್. ಅದನ್ನ ಆಲ್ರೆಡಿ ಮಾಡಿದ, ಆ ಸ್ವೀಟ್ ಶಾಪ್ ಕಡೆ ಮಾಡಿ ಮುಚ್ಚಾಕಿದ, ಎಲ್ಲ ಪ್ರಯತ್ನ ಮಾಡಿದ. ಇಲ್ಲ, ನೀನು ಸ್ಟಾರ್ಟ್ ಮಾಡು. ಅದ್ರ ಮೇಲೆ ಒಂದು ಲೇಬಲ್, ಕೃಪಾ ಸ್ವೀಟ್ಸ್ ಅಂತ ಹಾಕ. ಏನಾಕ ಮಾತಾಡೆಲ್ಲರೂ? ಏನ್ ಸ್ವೀಟ್ಸು? ಕೃಪಾ ಸ್ವೀಟ್ಸ್ ಅಂತ ಹಾಕಿ ಅದನ್ನ ಸೇಲ್ ಮಾಡಿ. ಅವಾಗ ಸೈಕಲ್ ತಗೊಂಡು ಎಲ್ಲ ಲಾಸ್ ಆಗಿದ್ದಾರೆ. ಸೈಕಲ್ ಬಾಕ್ಸ್ ಅಲ್ಲಿ ಮನೆಯಲ್ಲೇ ತಯಾರು ಮಾಡಿಕೊಂಡು ಸಕ್ರೆ ಅದ್ರ ಮಾಡ್ಬೇಕಾದೆಲ್ಲ ಪ್ಲಾನ್ ಗೊತ್ತಾತ ನನಗೆ, ಮಾಡ್ಬೇಕಾದ ಪ್ಲಾನ್ ಇದೆ, ಆದ್ರೆ ಸಕ್ಸಸ್ ಆಗ್ತಾ ಇಲ್ಲ. ಹೆಂಗ್ ಮಾಡ್ಬೇಕು ಗೊತ್ತಿದೆ, ಅದನ್ನ ಮುಂದೆ ಬರಕ್ ಆಗ್ತಾ ಇಲ್ಲ. ಆ ಕೃಪಾ ಸ್ವೀಟ್ಸ್ ಅಂತ ಹಾಕಿ ಸೈಕಲ್ ಅಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಹೋದ. ಅಂಗಡಿಗಳಿಗೆ ಹೋಗಿ, ಇದು ನಮ್ಮ ಕೃಪಾ ಸ್ವೀಟ್ಸ್, ಇದನ್ನ ತಗೊಳ್ರಿ, ಚೆನ್ನಾಗಿದೆ ಎಂಬುದಾಗಿ. ನಿನ್ನ ಹೋದ್ ಸಾರಿ ಕೊಟ್ಟಿದ್ದೆ ನಮಗೆಲ್ಲ ಡೆಡ್ ಆಗಿದೆ, ನಿನ್ನ ಸ್ವೀಟ್ಸೇ ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಆಗೋದಿಲ್ಲ, ಎಲ್ಲರೂ ವಾಪಸ್ ಬೇಡ ಬೇಡ ಅಂತ ಹೇಳಿದ್ರು. ಒಂದು ವಯಸ್ಸಾದ ಅಜ್ಜಿ ಚಿಕ್ಕ ಡಬ್ಬ ಇಟ್ಕೊಂಡಿದ್ದಾಳೆ ಒಂದು ಊರಲ್ಲಿ, ಹಳ್ಳಿ. ಆ ಅಜ್ಜಿ ಹತ್ರ ಹೋಗಿ ಕೃಪಾ ಸ್ವೀಟ್ಸ್ ತಗೋ ಅಜ್ಜಿ ಅಂತ ಹೇಳುವಾಗ, ಏನಪ್ಪ ಎಲ್ಲ ಮಾರಿದೇವೆ ಅಂಜನಮ್ಮ, ಎಲ್ಲ ಮಾರಿದೇವೆ, ನಮಗೇನು ಸಿಕ್ಕಿಲ್ಲ ಅಂತ ಹೇಳುವಾಗ ಅದು ಸ್ವೀಟ್ ತಕೊಂಡು ಇಟ್ಕೊಂಡಿದ್ದಾಳೆ. ಈತನು ಪಾಸ್ಟ್ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡು ಆತನು ಕೂಡ ಮೊಣಕಲ್ಲಾಗಿ ಪ್ರಾರ್ಥನೆ ಮಾಡಿ, ಇಲ್ಲಿಂದ ಅದನ್ನ ಮೇಲೆ ತಪ್ಪ, ನಿನ್ನ ಕೃಪೆ ಕೊಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಿ ಆ ಸ್ವೀಟ್ ಅನ್ನ ಆ ಶಾಪಲ್ಲಿ ಇಟ್ಟಿದ್ದಾನೆ. ಬೇರೆ ಅಂಗಡಿ ದೊಡ್ಡ ದೊಡ್ಡ ಅಂಗಡಿ ಇದಾವೆ, ಸ್ವೀಟ್ಸು ಯಾರ ಅಂಗಡಿಯಲ್ಲಿ ಖಾಲಿ ಆಗ್ತಿಲ್ಲ, ಇವ್ರ ಅಂಗಡಿ ಖಾಲಿ ಆಗ್ತದೆ ಸ್ವೀಟ್ಸ್. ತುಂಬಾ ಮಕ್ಕಳೆಲ್ಲರೂ, ದೊಡ್ಡವರು ಚಿಕ್ಕ ಮಕ್ಕಳೆಲ್ಲರೂ ಆ ಸ್ವೀಟ್ ತಗೊಂಡು ತಿನ್ಲಿಕ್ಕೆ ಜನ ಜಾಸ್ತಿ ಆದ್ರು. ಖಾಲಿ ಆಯ್ತು. ತಿರುಗಿ ನನಗೆ ಸ್ವೀಟ್ ಜಾಸ್ತಿ ಕೊಡು, ಹೆಚ್ಚು ತಗೊಳ್ಳ ಎಮ್ಮ ಅಜ್ಜಿ. ಹೀಗೆ ತಗೊಳ್ತಾ ಬರ್ತಿರ್ಬೇಕಾದ್ರೆ ಪಕ್ಕದ ಅಂಗಡಿಯವ್ರಿಗೆ ಗೊತ್ತಾಯ್ತು ಈ ಸ್ವೀಟ್ಸ್ ಹೆಂಗೆ ಸೇಲ್ ಅಂದ್, ಇಂಥವ್ರ ಅಂಗಡಿ, ಇಂಥವ್ರ ಶಾಪು. ಅವ್ರು ತಗೊಳ್ತಾ ಇವತ್ತು ನಿಜವಾಗ್ಲೂ ತಮಿಳುನಾಡಲ್ಲಿ ದೊಡ್ಡ ಒಂದು ಫ್ಯಾಕ್ಟ್ರಿ ಅವ್ರು ಇಟ್ಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸೈಕಲ್ ಅಲ್ಲಿ ಪ್ರಾರಂಭವಾದಂತ ಸ್ವೀಟ್ಸ್ ಇವತ್ತು ವಾಹನಗಳಲ್ಲಿ ಹೋಗ್ತಾ ಇದೆ. ಯಾಕೆ ನಾನು ಹೇಳ್ತಾ ಅಂದ್ರೆ, ದೇವರ ಕೃಪೆ ನಮಗಿದ್ರೆ ನಾವು ಐಶ್ವರ್ಯವಂತರಾಗ್ಲಿಕ್ಕೆ ಸಾಧ್ಯ. ದೇವರ ಕೃಪೆ ಇಲ್ಲ ಅಂದ್ರೆ ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ದುಡಿದ್ರು ಕೂಡ ಮೇಲೆ ಬರಕ್ ಆಗುವುದಿಲ್ಲ. ನಾವು ಸಂಪಾದಿಸಬೇಕು, ದುಡಿಬೇಕು, ದುಡಿಮೆಯಲ್ಲಿ ದೇವರ ಕೃಪೆ ಇರಬೇಕು. ದೇವರ ಕೃಪೆ ಇಲ್ಲ ಅಂದ್ರೆ ನಾವು ಸಂಪಾದನೆ ಮಾಡ್ಕೊಂಡು ಒಂದು 5,000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ರೆ 10,000 ರೂಪಾಯಿ ಹಾಸ್ಪಿಟ್ಲ್ ಇಡ್ತೇವೆ. ಎಲ್ಲಿ ನಾವು ಅಲ್ಲ, ಯಾವುದೋ ಒಂದು ಲಾಸ್ ಆಗ್ತದೆ, ಯಾವುದೋ ಒಂದು ನಷ್ಟವಾಗ್ತದೆ. ದೇವರ ಕೃಪೆ ಇದ್ರೆ ಅವೆಲ್ಲವುಗಳನ್ನು ದೇವರು ತಪ್ಪಿಸಿ ನಿನಗೆ ಸಂಪಾದನೆಯನ್ನ ಸಮೃದ್ಧಿಯಾಗಿ ಕರ್ತನ ಕೊಡುತ್ತಾನೆ. ಹಲ್ಲೆಲೂಯಾ. ಆ ತಮಿಳುನಾಡಲ್ಲಿ ಆ ಸ್ವೀಟ್ಸ್ ಶಾಪ್ ವ್ಯಕ್ತಿ ದಿನ ಕಳೀತ, ವಾರ, 2 ವಾರ, 1 ತಿಂಗಳು, 2 ತಿಂಗಳು, 1 ವರ್ಷ, 2 ವರ್ಷ, 4 ವರ್ಷ ದಾಟಿ 5ನೇ ವರ್ಷದಲ್ಲಿ ಆತನು ವಾಹನವನ್ನೇ ದೊಡ್ಡದೊಂದು ಈಚರ್ ಗಾಡಿ ಅಂತ ತೆಗೆದುಕೊಂಡಂತೆ ಆತನ ಸ್ವೀಟ್ಸ್ ಸೇಲ್ ಮಾಡ್ಲಿಕ್ಕೆ. ಕೇಳಕ್ ಬಹಳ ಈಜಿ ಇರ್ಬೋದು, ಅದು ಹೇಳಕ್ ನನಗೆ ಅಷ್ಟು ಅನಿಸ್ಬೋದು. ಅದ್ರ ಎಕ್ಸ್ಪೀರಿಯನ್ಸ್ ಅವರು ಬುಕ್ನಲ್ಲಿ ಬರೆದು ನಮಗೆ ಸಾಕ್ಷಿ ಕಳಿಸಿದ್ದಾರೆ. ಆ ಓದಿದೆ ನಾನು ಪುಸ್ತಕವನ್ನು. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ದೇವರ ಕೃಪೆ ನಮಗೆ ಐಶ್ವರ್ಯವಂತರನ್ನಾಗಿ ಮಾಡುತ್ತದೆ. ಹಲ್ಲೆಲೂಯಾ. ನೀವು ಅನ್ಬಹುದು, ನಾವು ಸಂಪಾದನೆ, ನಾವು ದುಡಿದಲೆ ಹೆಂಗೆ ಐಶ್ವರ್ಯವಂತರಾಗ್ತದೆ ಸರ್? ದುಡಿಮೆ ಬೇಕಾ? ಸುಮ್ಮನೆ ಕೂತ್ಕೊಂಡು ಕೃಪೆ ಐತಂತೆ ಐಶ್ವರ್ಯ ಕೊಡಿದ್ರೆ ಕೊಡಲ್ಲ. ಕೃಪೆ ಐತಂತೇಳಿ ಮನೆ ಕೂತ್ಕೊಂಡ್ರೆ ಸಿಗಲ್ಲ. ನಾವು ಕಷ್ಟ ಪಡಬೇಕು, ನಾವು ಪ್ರಯಾಸ ಪಡಬೇಕು, ಅದರಲ್ಲಿ ದೇವರ ಕೃಪೆ ಇರಬೇಕು. ಹಲ್ಲೆಲೂಯಾ. ನನ್ನ ಕನ್ನಡ ಅರ್ಥ ಆಗ್ತದೆ? ಕರ್ತನಿಗೆ ಸ್ತೋತ್ರವಾಗಲಿ. ದೇವರ ಕೃಪೆ ನಮ್ಮನ್ನ ಐಶ್ವರ್ಯವಂತರನ್ನಾಗಿ ಮಾಡುತ್ತದೆ. ಮುಂದುವರಿಸೋಣ ಕರ್ತನಲ್ಲಿ ಪ್ರೇರೆ.
ನಾವು ವಾಕ್ಯ ಓದೋಣ. ದೇವರ ಕೃಪೆ ಏನ್ ಮಾಡ್ತದೆ? 2 ಕೊರಿಂಥಿ 12 ಅಧ್ಯಾಯ 9ನೇ ವಚನಕ್ಕೆ ನಾವು ಬರೋಣ. ಅಲ್ಲೇ ಪಕ್ಕದಲ್ಲಿದೆ. ಬಲಹೀನತೆಯಲ್ಲಿಯೂ ದೇವರ ಬಲವನ್ನು ಕೊಡುವಂತದ್ದಾಗಿದೆ. ದೇವರ ಕೃಪೆ ಏನ್ ಮಾಡ್ತದೆ ಗೊತ್ತಾ? ಬಲಹೀನತೆಯಲ್ಲಿಯೂ ನಮಗೆ ಬಲವನ್ನು ಕೊಡುತ್ತದೆ. ಬಲಹೀನತೆಯಲ್ಲಿ ನಮಗೆ ಬಲ ಬೇಕು. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ದೇವರ ಕೃಪೆಯು ನಮಗಿರುವಂತ ಬಲಹೀನತೆ, ನಮಗಿರುವಂತ ನಿಶಕ್ತಿಯಲ್ಲಿ ಆತನ ಕೃಪೆ ನಮ್ಮನ್ನ ಬಲಪಡಿಸ್ತದೆ. ಕರ್ತನಿಗೆ ಸ್ತೋತ್ರವಾಗಲಿ. ನಂಬರ್ 1, ದೇವರ ಕೃಪೆ ನಮಗೆ ರಕ್ಷಣೆಯನ್ನು ಕೊಡುತ್ತದೆ. 2ನೇದಾಗಿ ದೇವರ ಕೃಪೆ ನಮಗೆ ಏನ್ ಮಾಡ್ತದೆ? ನಂಬಿಕೆಯನ್ನು ನೀಡುತ್ತದೆ. 3ನೇದಾಗಿ ದೇವರ ಕೃಪೆ ನಮಗೆ ಏನ್ ಮಾಡ್ತದೆ? ನೀತಿವಂತರನ್ನಾಗಿ ಮಾಡ್ತದೆ. 4ನೇದಾಗಿ ದೇವರ ಕೃಪೆ ನಮಗೆ ಏನ್ ಮಾಡ್ತದೆ? ನಿತ್ಯ ಜೀವನ ಕೊಡ್ತದೆ. 5ನೇದಾಗಿ ದೇವರ ಕೃಪೆ ನಮಗೆ ಏನ್ ಕೊಡ್ತದೆ ಗೊತ್ತಾ? ಐಶ್ವರ್ಯವಂತರನ್ನಾಗಿ ಮಾಡ್ತದೆ. 6ನೇದಾಗಿ ದೇವರ ಕೃಪೆಯು ನಮಗೆ ಬಲಹೀನತೆಯಲ್ಲಿಯೂ ಬಲವನ್ನು ಕೊಡುತ್ತದೆ. ಮೊಣಕಲ್ಲಾಕಿ ಪ್ರಾರ್ಥನೆ ಮಾಡೋಣ. ಸ್ವಾಮಿ ನಿಮಗೆ ಸ್ತೋತ್ರ. ಒಂದ್ಸಾರಿ ನಮ್ಮ ಕರ್ತನ ಯೇಸುವಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ప్రభువా, ನೀವೆಕ್ಕಡುನೋ ಅಕ್ಕಡೆ ಮೋಕರಿಂಚು. ಯಾರು ಕದಲಬೇಡ್ರಿ. 1 ನಿಮಿಷ ಹಾಗೆ ಪ್ರಾರ್ಥನೆ ಮಾಡಿ. ಇದು ಬಹಳ ಮುಖ್ಯ. ನಾವು ಆದಿಗಿಂತ ಅಂತ್ಯ ಲೇಸೆ ಮತ್ತು ದೇವರ ವಾಕ್ಯ ಹೇಳ್ತದೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ.